ಹಾಯ್ ಹಲೋ ಇವತ್ತಿನ ಸ್ಪೆಷಲ್ ಏನಂದ್ರೆ ಬನ್ನಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತೀರಿ ಅವರಿಗೆಲ್ಲ ಸ್ವಾಗತ. ಇವತ್ತಿನ ಬ್ಲಾಗ್ ಏನಂದ್ರೆ ಹೋಳಿ ಜೋಳ ಕಡಬ ನಮ್ಮವರ ಊರಿಗೆ ಹೋದಾಗ ಹಿಟ್ಟು ಕಟ್ಟಿದ್ರಿ ಹೋಳಿ ಜೋಳ ಕಡಬ ಮಾಡ್ರಿ ಅಂತೇಳಿ. ಅವರು ಊರಲ್ಲಿ ಬೆಳೆಯೋದ್ರದಿಂದ ಹೋಳಿ ಜೋಳ ಅಂದ್ರೆ ಕೆಂಪರಿ ಜೋಳ ಬೆಳಿತಾರೆ, ಅದು ಒಂಥರ ರಾಗಿ ಇದ್ದಂಗೆ ಇರ್ತದೆ. ಹಂಗಾಗಿ ನಾನು ಹೋಳಿ ಜೋಳ ಕಡುಬು ಮಾಡಿದ್ರಾಯ್ತು ಇವತ್ತು ಅಂತೇಳಿ ಹೋಳಿ ಜೋಳ ಕಡುಬು ಮಾಡತ್ತೀನಿ ನೋಡಿರಿ. ಇದು ಸ್ಪೆಷಲ್ ಏನಂದ್ರೆ ರೊಟ್ಟಿ ಹಿಟ್ಟು ಥರನೇ ಇದ್ರೂ ಜಿಗಿ ಭಾಳ ಇರ್ತೈತೆ ರೀ, ರೊಟ್ಟಿ ಹಿಟ್ಟು ಕತೆ ಇರೋದಿಲ್ಲ. ಕೆಂಪು ಜೋಳ ಇವು ರಾಗಿ ಯಾವ ಥರ ಇರ್ತೈತೆ ಆ ಥರ ಈ ಥರ ಉಂಡೆ ಮಾಡಬೇಕದು. ಈ ಥರ ಉಂಡೆ ಮಾಡಿ ಹಳ್ಳ್ಯಾಗಾದ್ರೆ ರೌದಿ ಇರ್ತೈತಿ, ಜೋಳದ ರೌದಿ, ಕಬ್ಬಿನ ರೌದಿ, ಮೆಕ್ಕೆಜೋಳದ ರೌದಿ ಇರ್ತೈತಿ. ಹಾಗಾಗಿ ಅವರು ರೌದ್ಯಾಗ ಇಟ್ಟು ಕುದಿಸ್ತಾರೆ. ನಾನು ಇಲ್ಲಿ ಇರ್ಲಾರ್ದಕ್ಕೋಸ್ಕರ ಹಂಗಾಗಿ ನಾ ಕಡೆ ಬ್ಯಾಳಿಗೆ ಇಡಾಕತ್ತೀನಿ. ಅದು ಕಡೆ ಬಿಟ್ಟು ರೆಡಿ ಮಾಡಿ ಇಟ್ಕೊಂಡು ಬ್ಯಾಳೆ ಕುದಿಸ್ಕೊತೀನಿ ರೀ. ಇದ್ರಾಗ ಕಾಂಬಿನೇಷನ್ ಏನಂದ್ರೆ ಸಪ್ಪನ ಬ್ಯಾಳೆ, ಉಪ್ಪು ಹಾಕಿ ಸಪ್ಪನ ಬ್ಯಾಳೆ, ಉಳ್ಳಾಗಡ್ಡಿ ಚಟ್ನಿ ಮಾಡ್ತಾರೆ. ಮುಂದೆ ತೋರಿಸ್ತೀನಿ. ಈಗ ನಾನು ಹಂಗೆ ಕಡುಬು ರೆಡಿ ಮಾಡ್ಕೋತೆ ಬ್ಯಾಳಿಗೆ ಇಡ್ಲಾಕತ್ತೀನಿ. ಇದು ನೋಡಿರಿ, ನಾನು ಕುಕ್ಕರ್ನಾಗ ಕುದಿಸ್ಬೇಕಂತೇಳಿ ಹಳ್ಳ್ಯಾಗಾದ್ರೆ ರೌದಿ ಹಿಟ್ಟು ಮಾಡ್ತಾರೆ ಅಂತಾರೆ, ಅಂದ್ರೆ ಗುಂಡು ಮಾಡಿ ಕೆಸಂದ್ರೆ ಕುದಿಸ್ತಾರೆ. ನಾವು ರೌದಿ ಇರ್ಲಾರ್ಬಿಟ್ಟಿಗೆ ಇಡ್ಲಿ ಕುಕ್ಕರ್ನಾಗ ಕುದಿಸ್ಬೇಕಂತೇಳಿ ಆ ಥರ ಮಾಡಿ ಇಟ್ಕೊಂಡು ಇಡ್ಲಿ ಪಾತ್ರೆ ಒಳಗೆ ಇಟ್ಕೊಂಡಿರ್ತೀನಿ. ಹಂಗೆ ನನ್ನ ಮಗಳು ಚಟ್ನಿ ರೆಡಿ ಮಾಡವ, ನಾನು ಚಟ್ನಿ ರೆಡಿ ಮಾಡಾಕತ್ತಿದ್ದಾಳೆ. ಆಕಿ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಜಜ್ಜಿಕೊಂಡು ಸಣ್ಣಗೆ ಜಜ್ಜಿಂದ ಇಲ್ಲಿ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ ನೋಡ್ರಿ ಆಕಿ. ಇದು ಎಲ್ಲ ಸಣ್ಣ ಜಜ್ಜಿದ ನಂತರ ಉಳ್ಳಾಗಡ್ಡಿ ಇದು ಅವಾಗೆಲ್ಲ ಹಣ್ಣು ಮೆಣ್ಸಿನ್ಕಾಯಿ ಇರ್ತಿದ್ವು ರೀ, ಮೆಣ್ಸಿನ್ಕಾಯಿಲೇ ಕುಟ್ಟಿ ಖಾರ ಮಾಡ್ತಿದ್ರು. ನಾವೇನಾದ್ರು ಸುಮ್ಮ ಪುಡಿ ಖಾರಲೇನೆ ಹಾಕಿ ಮಾಡ್ತೀವಿ. ಖಾರ ಕುಟ್ಟೋದು ಮೆಣ್ಸಿನ್ಕಾಯಿ ಕುಟ್ಟಿ ಮಾಡೋಕ್ಕಾಗಲ್ಲ. ಇದು ನೋಡಿರಿ, ನಾ ಬ್ಯಾಳಿಗೆ ಇಟ್ಟಿದ್ನಲ್ಲ ಒಂದು 3 ವಿಸಿಲ್ ಬ್ಯಾಳೆ ಇದು ಮಾಡಿಕೊಂಡು ನಾ ಇಡ್ಲಿ ಕುಕ್ಕರ್ನ್ಯಾಗ ಇವು ಕುದಿಲಿಕ್ಕೆ ಇಟ್ಟಿರ್ತೈತೇಳಿ ಇವೆಲ್ಲ ನೋಡಿರಿ ನಾ ಇಷ್ಟು ಹಿಂಗೆ ಈ ಥರ ಇಟ್ಕೊಂಡು ಹೊಸು ಕುದಿಲಿಕ್ಕೆ ಇಡ್ತೀನಿ ನೋಡಿರಿ. ಇದೇ ಥರ ಇಟ್ಕೋಬೇಕು ನೋಡಿರಿ. ನಾನು ಜಾಸ್ತಿ ಸುಮ್ಮ ಚಾಣಿ ಮ್ಯಾಗ ಇಟ್ಟು ಮಾಡ್ತಿದ್ದೇನೆ ರೀ ಮೊದಲು. ಈ ಬ್ಯಾಳೆ ಮಡ್ಚಿ ಕಡುಬ ಮಾಡಿದ್ರೆ ನಾನು ಹಂಗೆ ಇಟ್ಕೊಂಡು ಮಾಡ್ತಿದ್ದೆ. ನಮ್ಮ ಅಕ್ಕ ಬಂದಿದ್ಲು, ಆಕಿ ಹೇಳಿದ್ಲು ಇದೇ ಥರ ಕುಕ್ಕರ್ನ್ಯಾಗ ಇಟ್ಕೊಂಡು ಮಾಡ್ಬೋದು, ಕುದಿತಾವೆ ಚೆಂದಾಗಿ ಅಂತಂದರು. ನಾ ಇನ್ನೂ ಇದ್ರಾಗ ಟ್ರೈ ಮಾಡಿಲ್ಲ. ಮಾಡಿ ನಾ ಒಂದು ಕುಕ್ಕರ್ನಾಗ ಚಾಣಿ ಇಟ್ಟು ಮಾಡೀನಿ. ಆದರೆ ಇದೂ ಈ ಥರ ಕುದಿಸ್ಬೋದಲ್ಲ ಅಷ್ಟು ಇಟ್ಟು ಅಂತೇಳಿ ನಾನು ಐಡಿಯಾ ಮಾಡಿಕೊಂಡು ಇದ್ರಾಗೆ ಆ ಥರ ತಿಳುವಾಗೆ ಮಾಡಿಕೊಂಡು ಇಡ್ಲಿ ಕುಕ್ಕರ್ನಾಗ ಇಟ್ಕೊಂಡು ಕುದಿಸ್ಕೊಂಡ್ರಿ. ನಾನು ಎಲ್ಲ ಒಮ್ಮೆ ಕುದ್ಬಿಟ್ಟು ಇಲ್ಲ ಸ್ವಲ್ಪ ನಾನು ಚಾಣ್ಯಾಗ ಇಟ್ಟು ಕುದಿಸ್ಬೋದಾತಿತ್ತು ನೋಡಿರಿ. ಅಷ್ಟು ಒಮ್ಮೆ ಹಿಡಿದು ಅದ್ರಾಗ ಒಂದೇ ಸಲ ಕುದಿಯೋದ್ರಾಗ ರವ್ಯಾರ ಇತ್ತು ಅವತ್ತು. ರವ್ಯಾರ ಇರೋದ್ರಿಂದ ನಮ್ಮ ಮನೆಯವ್ರು ಮನೆಯಾಗ ಇರ್ತೀವಿ ಅಂದರು ಕುದಿಸಿದ ಕಡುಬು ಮಾಡಿದ್ರೈತೆ ಅಂತೇಳಿ ಹೋಳಿ ಜೋಳ ಕಡುಬು ನೋಡಿರಿ. ಕುದ್ದ ನಂತರ ನೋಡಿರಿ ಕುದ್ದವ್ರಿ, ಫುಲ್ ಜಿಗಿಯಾಗೆ ಕುದ್ದವ್ರು ನೋಡಿರಿ. ಇದಕ್ಕೇನು ಜಿಗಿ ಹಾಕೊಳ್ಳೋದಿರಲ್ಲ, ಏನಿರಲ್ಲ ರೀ. ಉಪ್ಪು ಜೀರಿಗೆ ಹಾಕ್ಕೊಂಡು ನಾದಿ ಈ ಥರ ಮಾಡ್ಕೊಂಡು ಇಡ್ಲಿ ಕುಕ್ಕರ್ನ್ಯಾಗ ಕುದಿಸ್ಕೊಂಡು ಉಳ್ಳಾಗಡ್ಡಿ ಚಟ್ನಿ, ಸಪ್ಪನ ಬ್ಯಾಳೆ ನೋಡಿರಿ. ಇದೇ ಥರ ನೋಡಿರಿ. ಮಾರ್ಕೆಟ್ನಾಗೂ ಹೋಳಿ ಜೋಳ ಅಂದ್ರೆ ಸಿಗ್ತಾವೆ. ನಾವು ಹೊಲದಾಗ ಬೆಳೆಯೋದ್ರಿಂದ ತಂದು ಕೊಟ್ಟಿದ್ರು ರೀ ನಮ್ಮವರು. ನಾನು ಮಾಡಿ ರೆಡಿ ಮಾಡಿ ನೋಡಿರಿ ಈಗ ನಮ್ಮ ಮನೆಯವ್ರಿಗೆ ಒಯ್ದು ಕೊಡ್ತೀನಿ. ನೋಡಿ ಹೋಳಿ ಜೋಳ ಕಡುಬ ಹೆಂಗೆ ಹೇಳ್ತಿದ್ರು ನೋಡಿರಿ. ನಾವು ಗುಂಡೆ ಮಾಡಿರ್ತೀವಿ, ಅದ್ರಾಗ ಇಡ್ಲಿ ಕುಕ್ಕರ್ನಾಗ ಇಟ್ಟು ಮಾಡೀನಿ. ಅದಕ್ಕೆ ಕುದೀತಾವಂತೇಳಿ ಹಂಗೆ ನೋಡ್ರಿ ಹೆಂಗೆ ಜಾಡ್ತಾರೆ ನೋಡಿ. ಇಷ್ಟ ನೋಡ್ರಿ ಹೆಂಗೆ ಮಾಡ್ತಾರೆ. ಯಾರೀ ನೀವು ಸುಮ್ಮ ಊಟ ಮಾಡಿರಿ. ನೀವು ಉಳ್ಳಾಗಡ್ಡಿ ಚಟ್ನಿ ಅಂದ್ರೆ ಹಂಗೆ ಮಾಡ್ತಾರೆ. ಮತ್ತೆ ಖಾರ ಬೇಕು, ಖಾರ ಉಂಡ್ರಿ ನೋಡ್ರಿ. ಖಾರ ಆಗೈತಿ ನೋಡ್ರಿ, ಖಾರ ಆಗೈತಿ ನೋಡು. ಹಾಂ ಚಲೋ ಮಾಡಿ ಬರ್ತೈತೆ. ಭಾಳ ದೊಡ್ಡ ಹನ್ನೊಂದರೇನು ನಡೆದಿರ್ತೈತೆ ನಿಮ್ಮದು.
ಹಾಂ ಅದ ಗುಂಡು ಮಾಡಿರ್ತಾರೆ ನಮ್ಮ ಅಲ್ಲಿ ಹಳ್ಳ್ಯಾಗ ರೌದಿ ಇರ್ತೈತಿ ಅವರು ರೌದಿ ಹಾಕಿ ಒಳಗಿಟ್ಟು ದಣ ಉರಿ ಹಚ್ಚಿ ಕಿಸಿಂದ್ರೆ ಮನ್ಗಣ ಕುದಿಸ್ತಾರೆ ಕುದಿತಾವ ಅವು ನಮ್ಮ ಎಲ್ಲಿ ಇಡ್ಲಿ ಕುಕ್ಕರ್ನಾಗ ಇಲ್ಲಿ ಕುದಿಬೇಕು ಗ್ಯಾಸ್ ಮ್ಯಾಗ ಹಸಿ ಬಿಸಿಯಾಕ ನೋಡಿ ನಾ ಇಡ್ತಾನೆ ಕುದಿಸಿನಿ ಒಂದೆರಡು ತನ ಆಯ್ತು ಕುದಿಸಲ್ಕತ್ತಿದ್ದು ಅದಕ್ಕಲ್ಲೇ ಹಂಗೆ ಮಾಡಿದ್ದು ಅದಕ್ಕಲ್ಲೇ ಇಡ್ಲಿ ಗತೆ ಮಾಡಿ ಇಡ್ಲಿ ಕುಕ್ಕರ್ನಾಗ ಆ ಥರ ಕುದಿಸಿನಿ ಯಾಕಂದ್ರೆ ಗುಂಡೇ ಇರ್ತಾವೆ ಗೋಲಾಗೆ ಹಾಂ ಬಿಟ್ಟು ಹೋಗಿಲ್ಲ ಅಂದ್ರೆ ಅವ್ರಿಗೆ ಯಾರು ಊಟ ಮಾಡ್ಲಾರ್ದವ್ರು ಬಿಟ್ಟು ಹೋಗೋದು ನೋಡಲ್ಲ ರಾಗಿ ಮುದ್ದಿ ಮತ್ತೇನು ಬೇಕು ನಿನ್ಗೆ ಸ್ಪೆಷಲ್ ಆಯ್ತು ನೋಡಲ್ಲ ಅದು ಉಂಡರೆ ನೋಡ ಜರ ಸ್ವಾದ್ಗೇಡಿ ಬರೇ ಬ್ಯಾಳೆ ಹತ್ತಿರ ಅವ್ರಿಗೆ ಇಬ್ರಿಗೆ ಚಟ್ನಿ ಬೇಡ ಬಾಮ ಒಂದು ತುತ್ತು ತಿಂದು ನೋಡ ಆಮೇಲೆ ಒಲನಕತ್ತಿ ನೋಡ್ರಿ ಗೊತ್ತಿಲ್ಲ ಇವಕ್ಕ ಹೋಳಿ ಜೋಳ ಕಡಬ ಚಟ್ನಿ ಬ್ಯಾಳೆ ಅದಕ್ಕೆ ಮಾಡಂಗಿಲ್ಲ ರೀ ಜಾಸ್ತಿ ನಾನು ಹಿಟ್ಟು ಒಯ್ಯವ ಮಾಡೋ ಅಂತಾರೆ ಇವರು ಹಿಂಗೆ ತಿರ್ಲಿಲ್ಲ ಅಂದ್ರೆ ಏನು ಮಾಡೋದು ಅದ ಹಂಗಾಕ ಇದು ಹಿಂಗಕ್ಕ ಗೋಜು ಮಾಡ್ತಾರೆ ಖಾರ ಅದಲ್ರಿ ಹಾಂ ಖಾರ ಅದೇನು ಖಾರ ಸಪ್ಪಗೈತೆ ಮತ್ತು ಇನ್ನೂ ಪುಡ್ಕಾರ ಕಾಣ್ಬೇಕಲ್ಲಕತ್ತಿದ್ರಲ್ಲ ಅಮೂಲ್ಯ ಬಾಯಿಲಿ ಫೋನ್ ಕಸ್ಕೊತೀನಿ ನೋಡೋಣ ಬಂದು ಸೀದಾ ಕುಂದಿರ್ತಿಲ್ಲ ಈಗ ಆಯ್ತಾರೆ ಫೋನ್ ಕೊಡೋಣ ನಂದು ನೀ ಬರ್ತೀಯಲ್ಲ ಮದ್ವೆಗೆ ನೀ ಮದ್ವೆಗೆ ಬರ್ತಿಲ್ಲ ಬಿಟ್ಟು ಹೊಂಟ್ರಿ ಪಪ್ಪ ಈಗ ಪಪ್ಪ ಬಿಟ್ಟು ಹೊಂಟ್ರಿ ಈಗ ಊಟ ಮಾಡಿ ಬಾ ಮತ್ತೆ ಊಟ ಮಾಡು ಬಾ ಬಿಡು ನೋಡಿ ಈಗ ನಮ್ಮ ಮನೆಯವರು ಹುಡುಗರಿಗೆ ಊಟ ಮಾಡಿಸಿ ತಾವಿಟ್ಟು ಊಟ ಮಾಡಿ ಆಫೀಸ್ಗೆ ಹೋಗ್ಬರ್ತಾಳೆ ರವಿವಾರ ಸುಟ್ಟಿ ಇದ್ದರು ಬಿಡದಲ್ರಿ ಇಲ್ಲ ಜಾಬ್ ಅಂದ ಕೂಡಲೇ ಹಾಗೆ ಇರ್ತೈತಿ ನಮ್ಮೇನು ಗೌರ್ಮೆಂಟ್ ಅನ್ನೋ ಒಂದಿನ ಸೂಟಿ ಇದ್ದೇನ ಬಿಟ್ಟು ಕುಂದ್ರಲಕ್ಕ ಗಾಡಿ ಇಳಿಸೋದು ಅಂತೇಳಿ ಅವತ್ತು ಮದ್ವೆನೂ ಒಂದು ಬಂದಿತ್ತು ರೀ ಅವತ್ತು ಹಂಗಾಗಿ ನಮ್ಮ ಮನೆಯವರು ಕಡುಬು ಮಾಡಿದ್ದೆ ಊಟ ಮಾಡಿಕೊಂಡು ಆಫೀಸ್ಗೆ ಹೋಗ್ಬರ್ತೀನಿ ಅಂತೇಳಿ ಹೊಂಟಾರ್ರಿ ಹಾಗೆ ಮೆಸೇಜ್ ಮಾಡ್ಕೋತು ಕಾಲ್ನು ಬರ್ತವೆ ಹಂಗೆ ಮೆಸೇಜ್ ಮಾಡ್ತಾರೆ ರೀ ಡ್ಯೂಟಿ ಅಂದರೆ ನೋಡಿರಿ ಪ್ರೈವೇಟ್ ಅಂದರೆ ಹಿಂಗೆ ನೋಡಿರಿ ಕಷ್ಟ ಗೌರ್ಮೆಂಟ್ ಆದ್ರೆ ಸ್ವಲ್ಪ ಫ್ರೀ ಇರ್ತೈತಿ ಶನಿವಾರ ಹಾಫ್ ಡೇ ರವಿವಾರ ದಿನ ಫುಲ್ ಡೇ ಸೂಟಿ ಇರ್ತೈತಿ ನಮ್ಮ ಮನೆಯವರಿಗೆ ಸೂಟಿ ಇರೋದಿಲ್ಲ ನೋಡಿರಿ ಏನು ಮಾಡಾತಿ ಅಲ್ಲೇ ನನಗೆ ಫೋನ್ ಹಿಡ್ದು ಅಂತಾರೆ ರೀ ಹಂಗೆ ಇವ್ರು ನೋಡಿರಿ ಅವ್ರ ಪಪ್ಪ ಹೊರಗಡೆ ಹೋದ ಕೂಡಲೇ ಹೆಂಗೆ ಸೈಲೆಂಟಾಗಿ ಕೂತ್ರು ನೋಡ್ರಿ ಆಗಳ ಅವ್ರ ಪಪ್ಪನ ಮುಂದೆ ಹೆಂಗೆ ಮಾಡಾತಿದ್ರು ಈಗ ಹೆಂಗೆ ಕೂತ್ರು ನೋಡ್ರಿ ಸುಮ್ಮ ಬೆಣ್ಣೆ ತಿಂದು ಬೆಕ್ಕತೆ ನೋಡ್ರಿ ಸಣ್ಣಕ್ಕೆ ಮಾಡ್ತಾ ಭಾರಿ ಕ್ಯೂಟ್ ಅದಾರ ರೀ ಅವ್ರ ಪಪ್ಪ ಇರಲಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡ್ತಾರೆ ಇಬ್ಬರು ನೋಡ್ರಿ ಹಂಚ್ಕೊಂಡಾರ ಪಪ್ಪ ಹೊರಗಡೆ ಹೋದರೆ ಆ ಥರ ಸುಮ್ಮನೆ ಅದಾರ ನೋಡ್ರಿ ಅವ್ರ ಜೊತೆ ಆದ್ರೆ ತಡ್ಕೊತಿರ್ತಾರೆ ನೋಡ್ರಿ ನಾ ಅದಾರ ತನ ಹಾಯ್ ಗುಡ್ ಮಾರ್ನಿಂಗ್ ಈಗತ್ತೀಗ ಇದಕ್ಕೆ ಎದ್ದು ಬಲೆ ನಾಲ್ಕಕ್ಕೆ ಎದ್ದಿಲ್ಲ ನಾಲ್ಕಕ್ಕೆ ಎದ್ದಿಲ್ಲ ಅಯ್ಯ ಫುಲ್ ಹ್ಯಾಪಿ ಅಲ್ರಿ ಸಣ್ಣವ್ರಿದ್ದಾಗ ಯಾವುದೋ ಸಂಸಾರ ಚಿಂತಿರಲ್ಲ ಏನಿರಲ್ಲ ಫುಲ್ ಆರಾಮ್ಸ್ರಿ ಅಪ್ಪ ಅಮ್ಮ ರೆಡಿ ಮಾಡಿಂದ ಆರಾಮ್ಸ್ರಿ ಫ್ರೀಯಾಗಿ ಹೇಳ್ಬೋದು ನೋಡ್ರಿ ನಮ್ಮ ರೇವಣ ಸಿದ್ಧಂಗೆ ಎದುರು ಮಾಡ್ತಾರೆ ಅಂತೇಳಿ ಅಡ್ಡಕ್ಕೆ ಹಿಡಿಯಾಕೆ ಬರ್ತಾ ನೋಡ್ರಿ ಇವ್ರು ಏನು ಮಾಡತ್ತಾರ ನೋಡ್ರಿ ಬಂದು ಕೂತ್ರು ನೋಡ್ರಿ ಮತ್ತೆ ಇವ್ರೊಬ್ರು ಹಿಂಗೆ ಬಾಯಾಡ್ಸ್ಕೊತ ಇರ್ತಾರೆ ನೋಡ್ರಿ ರೊಕ್ಕ ಇಸ್ಕೊಂಡ್ರು ನೋಡ್ರಿ ಅವ್ರ ಪಪ್ಪ ಕೈಲಿ ಹೋಗಾಗ ಅಷ್ಟೇ ಇಸ್ಕೊತಾಳ್ರಿ ಅವ್ರ ಮೇಡಮರು ಮನ್ಯಾಗ ತಂದೆ ತಾಯಿ ಕೊಟ್ಟಿದ್ದು ರೊಕ್ಕ ಖರ್ಚು ಮಾಡಬಾರ್ದು ಅಂತೇಳಿ ಒಂದು ಗಲ್ಲೆ ಮಾಡಿಕೊಟ್ಟಾರ ಎಲ್ಲ ಅವ್ರ ಕ್ಲಾಸ್ನಾಗ ಹುಡುಗರಿಗೆ ಏನು ಇಸ್ಕೊಂಡ್ರು ಮಾಡಿದ್ರೆ ಈಗ ಗಲ್ಯಾಗ ಒಯ್ದು ಹಾಕ್ತಾರೆ ₹1 ₹2 ತಿಂದು ಉಳ್ಕೋದು ಒಯ್ದು ಗಲ್ಯಾಗ ಹಾಕ್ಲಕತ್ತಾರ ರೀ ಅದೊಂಥರ ಒಳ್ಳೆ ಇದು ಕೊಟ್ಟಾರ್ರಿ ಮೇಡಮ್ಗಳವ್ರಿಗೆ ಕೆಲಸ ಕೊಟ್ರ ಅವ್ರಿಗೆ ಒಂದು ಗಲ್ಯಾಗ ಹಾಕೋದು ಉಳ್ದಿದ್ದು ಆಕೆ ನೋಡ್ರಿ ಸ್ವಲ್ಪ ಬುಟ್ಟಿ ಹತ್ತದ್ರೆ ಯಾನ ಆಗ್ತದೆ ನೋಡ್ರಿ ಆಕೆ ದೊಡ್ಡಾಕಿಗೂ ಸ್ವಲ್ಪ ಅವ್ರಿಗೆ ಕಾಡ್ಸಿದ್ರೆ ಸಮಾಧಾನ ಆತತಿ ಬುಟ್ಟಿಲೆ ಹೊಡಿತಾಳೆ ನೋಡ್ರಿ ಆಕೆ ಅವ್ರು ನೋಡ್ರಿ ಏನು ಮಾಡ್ತಾರೆ ಕ್ಯಾಮ್ರಾಕ
ಬರೀ ಹೊಡ್ಯೋದೇ ಮಾಡ್ತಾಳೆ ಐಶ್ವಕ್ಕ ಅಂತ ಹೇಳ್ತಾಳೆ ರೀ. ಇವತ್ತು ರವಿವಾರ ಸುಟಿ ಇರೋದ್ರಿಂದ ಮನ್ಯಾಗ ಯಾವ ಥರ ನಡೆಸ್ಯಾರ ನೋಡ್ರಿ ಆಟ. ಹೋಮ್ವರ್ಕ ಕ್ಲಾಸ್ದಿಂದ ಬರೋಣ ಟ್ಯೂಷನ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ. ರವಿವಾರ ದಿನ ಫುಲ್ ಆರಾಮ ನೋಡಿ. ಇವತ್ತು ಸುಮ್ಮ ರೆಡಿಯಾಗಿ ಬಿಟ್ಟು ಬರ್ತಾರೆ. ಮದ್ವೆಗೆ ಹೇಳ್ತಾರ್ರಿ, ಅದಕ್ಕೆ ಮದ್ವೆಗೆ ಹೊಂಟೇವಿ. ಬನ್ನಿ ಮದುವೆ ಹೇಗೆ ನಡೀತದೆ ನಾವು ನೋಡೋಣ. ಮೊದಲ ಇಷ್ಟು ಮಾಡಿರ್ತಾರೆಲ್ಲ ಗುಗ್ಗಳ ಇದ್ದವರು ಫಸ್ಟ್ ರಾತ್ರಿ ಎಂಗೇಜ್ಮೆಂಟ್ ಮಾಡಿ ಅರಿಶಿನ ಹಚ್ಚೋದು ಮಾಡೋದು ಎಲ್ಲ ಮಾಡಿರ್ತಾರೆ ರೀ. ನಾವು ಅಕ್ಕಿ ಕಳಕ್ಕೆ ಹೊಂಟೇವಿ, ಬನ್ನಿ ನೋಡೋಣ, ನಿಮಗೂ ತೋರಿಸ್ತೀವಿ. ಇವತ್ತು ರವಿವಾರ ನಮ್ಮದು ಒಂದು ಮದ್ವೆ ಬಂದಿತ್ತು ರೀ ನಮ್ಗೆ ಬೇರೆದವ್ರದ್ದು. ಅಲ್ಲಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿ ಬಂದಿಂದ ಮತ್ತು ನೋಡ್ರಿ ಇಲ್ಲಿ ಬಸವೇಶ್ವರ ಕಲಾಭವನ ಮದ್ವೆಗೆ ಬಂದೇವ್ರಿ, ತೋರಿಸ್ತೇವೆ ಬರ್ರಿ. ಲಿಂಗಾಯತ ಸಮುದಾಯ ಭವನ ರೀ. ನನಗೂ ಅಷ್ಟು ಓದ್ಲಿಕ್ಕೆ ಬರೋಂಗಿಲ್ಲ, ಕೇಳಿಲ್ಲ ನಾನು. ಬನ್ನಿ ಮದ್ವೆ ನೋಡಿ ಬರಂಬ್ರತ್ತ. ನೋಡಿ ಎಷ್ಟು ಗಾಡಿ, ಸೈಕಲ್ ಮೋಟ್ರ್, ಕಾರ್ ಗಾಡಿಗಳು ಎಲ್ಲ ನಿಂತಾವ್ರಿ. ಇದೇ ನೋಡ್ರಿ ಮಂಗಲ ಕಾರ್ಯಾಲಯ. ಇದು ಎಲ್ಲಿ ಅಂದ್ರೆ ಬಂಜಾರ್ ಕ್ರಾಸ್ ಬರ್ತವ್ರಿ. ಅವ್ರ ಮನೆಗೆ ಬಂದು ಕಾರ್ಡ್ ಕೊಟ್ಟು ಲಗ್ನದ ಹೇಳೋಗಿದ್ರಿ, ಫ್ಯಾಮಿಲಿ ಸಮೇತ ಬರ್ರಿ ಅಂತೇಳಿ. ನಮ್ಮ ಮನೆಯವ್ರಿಗೆ ನೀವೇ ಹೋಗಿ ಬರ್ರಿ ಅನ್ನೋ ಇಲ್ಲ, ಹುಡ್ಗ ಮಂತನ ಬಂದು ಹೇಳೋಗ್ಯಾನ ಹಂಗೆ ನಡಿ ಅಂತೇಳಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ರಿ. ನೋಡ್ರಿ ಇಲ್ಲಿ ಮೂರ್ತಿ ಮಾಡ್ಸ್ಯಾರ ನೋಡ್ರಿ. ಇಲ್ಲಿ ನನ್ನ ಮಗಳಿಗೆ ಕೊಟ್ಟನ್ರಿ, ನಾ ಹಿಡಿಲಿಕ್ಕೆ ಹಾಕಿ ಹಿಡ್ಕೊಂಡು ಹೋಗವ ನನ್ನ ಅವ್ರ ಪಪ್ಪ ಮ್ಯಾಲೆ ಹೋಗ್ಲಿಕತ್ತಿದ್ದು ಹಿಡಿಲಿಕತ್ತಿದ್ದಳ್ರಿ. ನೋಡ್ರಿ ಇಲ್ಲಿ ಅಕ್ಷತೆ ಕಾಳು ಕವರ್ ಮಾಡಿ ಯಾವ ಥರ ಚೆಂದಾಗಿಟ್ಟಾರ ನೋಡ್ರಿ. ನೋಡ್ರಿ ನನಗೊಂದು ಕೊಟ್ಲು, ತಾವೊಂದು ತೊಗೊಂಡ್ಲು. ಇಡೀ ಮಮ್ಮಿ ಕ್ಯಾಮ್ರಾಕ್ಕಂತೇಳಿ ಹಿಡ್ಸೋದು ನೋಡ್ರಿ ನನಗೆ. ಹಂಗೆ ಮ್ಯಾಲೆ ಬಂದೆವು. ಮತ್ತು ಇಲ್ಲಿ ಬ್ಯಾನರ್ ಇಟ್ಟಿದ್ರು, ಬ್ಯಾನರ್ ಶೂಟ್ ಮಾಡ್ಕೊಂಡ್ಲಕ್ಕಿ. ಇವರೇ ರೀ ಮದುವೆ ಮಕ್ಕಳು, ಇವ್ರದ್ದೇ ರೀ ಸದ್ದ ಮದುವೆ ಇದ್ದಿದ್ದು. ಯಾರೇ ನಮ್ಮ ಓಣ್ಯಾನವ್ರು ಇದ್ದಿದ್ದಂದ್ರೆ ಕಮೆಂಟ್ ಮಾಡಿ ಹೇಳಿ. ಇವ್ರದ್ದೇ ನೋಡ್ರಿ ನಾವು ಮದುವೆಗೆ ಬಂದಿದ್ದು. ಇಲ್ಲೇ ರೀ ಬಸವೇಶ್ವರ ಕಲಾಭವನ. ಈ ಕಡೆ ಈ ಸೈಡೆಲ್ಲ ಮಹಿಳೆಯರು ಕೂತಿದ್ರು, ಈ ಕಡೆ ಬೇರೆ ಕಡೆ ಏನದ ಗಂಡು ಮಕ್ಕಳು ಕೂತಿದ್ರು. ಫುಲ್ ಹೆಣ್ಮಕ್ಳೇ ಜಾಸ್ತಿ ಇದ್ರು ರೀ ಎಲ್ಲಿ ನೋಡಿದ್ರು. ನೋಡ್ರಿ ಈಗ ಲಗ್ನ ಮಂಟಪ ಎಲ್ಲ ಫುಲ್ ತಯಾರು ಮಾಡ್ಯಾರ ರೀ. ಆದ್ರೆ ಸ್ವಲ್ಪ ಹತ್ತಿನಾಗಿತ್ತು ರೀ, ಜನ ಭಾಳ ಅಂದ್ರೆ ಭಾಳ ಇದ್ದಾರೆ ರೀ. ನೋಡ್ರಿ ಫುಲ್ ಫ್ಯಾನ್ ನೋಡ್ರಿ ಎಷ್ಟು ದೊಡ್ಡದವ, ಲೈಟ್ಸ್ ಫುಲ್ ಚಂದದ ನೋಡ್ರಿ. ಯಾರೇ ಬಿಜಾಪುರದವ್ರು ಇದ್ರೆ ಇಲ್ಲಿ ಕಲಾಭವನದಾಗ ಮದ್ವೆದು ಇಡ್ಬೋದು ರೀ. ನೋಡ್ರಿ ಇಲ್ಲಿ ಮದುಮಗಳು ಬಂದ್ರಿ. ಟೈಮ 12:30 ಮೇಲೆ ಆಗಿತ್ತು ರೀ. ಅವರು ಸ್ವಲ್ಪ ಯಾಕೆ ಲೇಟ್ ಆಯ್ತು, ಒಂದ್ರ ತನ ಅಕ್ಷತೆ ಅಷ್ಟು ಲೇಟ್ ಆಯ್ತು ರೀ. ಸ್ವಲ್ಪ 12:30 ಆಗಿತ್ತು ರೀ. ಅವಾಗ ಹೊರಗೆ ಬಂದರು. ನಾವು 12ಕ್ಕೆ ಹೋಗಿದ್ದೆವು. ಇಲ್ಲಿ ಹಾಡುಗಾರರು ಕರೆಸಿದ್ರು ರೀ, ಇಲ್ಲಿ ಹಾಡು ಹಾಡ್ಲಕತ್ತಿದ್ರು ರೀ ಅವರು. ನೋಡಿ ಇಲ್ಲಿ ಮದ್ವೆದು ಎಲ್ಲ ರೆಡಿ ಆಯ್ತು ರೀ. ಕಳಸ ಹಿಡ್ದವರು, ಮದುಮಗಳು ಹಿಂಗೆ ಬರ ಮಾಡ್ಕೋಬೇಕಂಥೇಳಿ ಇಲ್ಲಿ ರೌಂಡ್ ಹಾಕಿ ಬರೋದು ತೋರಿಸ್ತೀನಿ ನೋಡ್ರಿ. ಈಗ ಡೈರೆಕ್ಟಾಗಿ ಮ್ಯಾಲೆ ಕಲ್ಯಾಣ ಮಂಟಪ ಮೇಲೆ ಹೋಗ್ಬಾರ್ದು ಅಂಥೇಳಿ ಅಲ್ಲಿ ಸೀದಾ ಆ ಕಡೆ ಸ್ವಲ್ಪ ಸೈಡ್ಗೆ ಹೋಗಿ ಬಾರಿಸೋರ್ನ ಕರೆಸಿ ಏನಂತಾರೆ ಪಟಾಕಿ ಹಾರಿಸಿ ಅವಾಗ ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡವ್ರಿ. ಈ ಕಡೆ ಕಾಣಿಸ್ತಾರೆ ನೋಡ್ರಿ, ಇಲ್ಲಿ ನಿಂತಾರ. ಇಲ್ಲಿ ಕ್ಲಿಯರಾಗಿ ಬರ್ಲಾರ್ದಸಿಂದ ಕಾಣಿಸಲ್ಲಾಗ್ಯಾರ ರೀ. ರವಿವಾರ ಸುಟಿ ಇರೋದ್ರಿಂದ ಎಲ್ಲರಿಗೆ ಒಂಥರ ಅನುಕೂಲ ಅನ್ನಿಸ್ತು ರೀ, ಎಲ್ಲರಿಗೆ ಮದ್ವೆಗೆ ಬರಾಕ. ಹಾಗಾಗಿ ಜನನೂ ಭಾಳ ಇತ್ತು. ಈಗ ನೋಡ್ರಿ ಮದುಮಗಳು ಬಂದರು. ಇಲ್ಲಿ ನೋಡ್ರಿ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಂಡ್ರಿ ಮದುಮಗನ್ನ. ಚಂದ ಐತ್ರಿ ಮದ್ವೆ, ಸೂಪರ್.
ಯಾರ್ಯಾರು ಈ ಮದುವೆ ಪರಿಚಯದವರು ಓಣೆನವರು ಇದ್ದರೆ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅನ್ನೋದು ತಿಳಿಸಿ. ನೋಡಿ ಮಗಳಂತೂ ಗೊಂಬೆ ಆಗಿದ್ದಳ್ರಿ, ಸೂಪರ್. ನೋಡ್ರಿ ಹುಡುಗ ಹುಡುಗೇನು ಮನ್ಗಂಡ ಸೂಪರ್ ಇದ್ದಿರಿ, ಜೋಡಿ ಚಂದ ಕಲ್ತವ್ರಿ. ನೋಡ್ರಿ ಜನ ಫುಲ್ ಜನ ರೀ, ಓಡಾಡದೆ ಎಲ್ಲರೂ. ಮದ್ವೆ ಫಂಕ್ಷನ್ ಅಂದರೆ ಹಂಗೆ ಇರ್ತಾವ್ರಿ, ಓಡಾಡೋದು ಏನೋ ಅನ್ಸುತ್ತೆ ಅನ್ನಂಗಾಗಿ ಎಲ್ಲರದು. ಈಗ ಸ್ವಲ್ಪ ಅಡ್ವಾನ್ಸ್ ಆಗಿ ಎಲ್ಲರೂ ಮುಯಿ ಕೊಡ್ಬೇಕಾದ್ರೆ, ಐಯರ್ ಮಾಡ್ಬೇಕಾದ್ರೆ ಯಾರಿಗಾರ ಅಲ್ಲಿ ಅಡ್ವಾನ್ಸ್ ಆಗಿ ಜಾಸ್ತಿ ಮಾಡ್ತಾರೆ ರೀ. ಮನೆಗೆ ಹೋದಲ್ಲೇ ಬೀಗರು ಬಟ್ಟೆ ಕೊಡೋದು, ಅವಾಗೆಲ್ಲ ಇಲ್ರಿ. ಅವಾಗೇ ಬೀಗರು ಬಟ್ಟೆ ಯಾರ್ಯಾರಿಗೆ ಮಾಡಿಸ್ಕೊಳ್ಳೋದು ಅಲ್ಲೇ ಕಲ್ಯಾಣ ಮಂಟಪದಾಗೆ ಮಾಡ್ತಿದ್ರು ರೀ. ಈಗ ಅಡ್ವಾನ್ಸ್ ಅವ್ರಿಗೆ ನಾವು ಕೊಡೋದು, ನಮ್ಗೆ ಅವರು ಕೊಡೋದು ಅಂಥೇಳಿ ಮಾಡ್ತಾರೆ. ಹೀಗಾಗಿ ಏನೂ ಇರಲ್ಲ ರೀ, ಮದ್ವೆದಷ್ಟೇ ಕಾರ್ಯಕ್ರಮ ಅಲ್ಲಿ ಇದ್ದಿರ್ತದೆ. ಅದೊಂಥರ ಅನುಕೂಲ. ಅವತ್ತು ಗದ್ದಲಾಗೋದಿಲ್ಲ ರೀ. ನೋಡ್ರಿ ಮನೆಯವ್ರನ್ನ ಇಲ್ಲಿಗೆ ಮ್ಯಾಲೆ ಬಂದು ನಿಂತರು. ನಾ ಸಣ್ಣ ಹುಡುಗಿ ಅವ್ರ ಬಲ್ಲೇ ಬಿಟ್ಟಿದ್ದೆ, ಎಲ್ಲಿ ಬಿಟ್ಟು ನಿಂತಿದ್ರಂದ್ರೆ ಒಬ್ಬರೇ ನಿಂತಿದ್ರು. ಎಲ್ಲರೂ ಯಾಕನ ಗದ್ದಲ ಮಾಡ್ಕೋತ ಸ್ವಲ್ಪ ಸ್ಲೋ ಆಯ್ತ್ರಲ್ಲಿ. ಟೈಮ್ 1 ಗಂಟೆ ತನಕ ಆಯ್ತು ರೀ ಅಕ್ಕಿ ಕಾಳು ಬೀಳೋದು. ನೋಡ್ರಿ ಮಗಳು ಬಾಜು ನಿಂತಾರಲ್ರಿ, ತಾಯಿ ತಂದೆ, ಹುಡುಗನ ತಾಯಿ ತಂದೆ, ಹುಡುಗಿ ತಾಯಿ ತಂದೆ ಈ ಕಡೆ ಅದಾರ ರೀ. ನಮ್ಮ ಮನೆಯವ್ರಿಗೆ ಪರಿಚಯ ಇರೋದ್ರಿಂದ ನಮ್ಗೆ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿದ್ದಲ್ರಿ. ಹಿಂಗಾಗಿ ತಿಳಿದಷ್ಟು ಹೇಳಿ, ಏನೇ ತಪ್ಪಿದ್ರೂ ಕ್ಷಮೆ ಇರಲಿ. ಇಷ್ಟು ನಾವು ಹೇಳೋಕೆ ಇಷ್ಟಪಡ್ತೀವಿ. ನೋಡಿ ಜನ ನೋಡ್ರಿ, ಫುಲ್ ಜನ ಭಾಳ ಇತ್ತು. ಈಗ ಅಕ್ಕಿ ಕಾಳು ಬೀಳೋದ್ರಿಂದ ಎಲ್ಲರೂ ಅಲ್ಲಿ ಮಂತ್ರ ಹೇಳೋದು, ಜೋಡಿಗೆ ಹರಸೋದು, ಯಾವ್ದಲ್ಲಿ ಅವರ ಸ್ವಾಮಿಗಳು ಏನೇ ಹೇಳ್ಬೇಕಂತಾರನ ಎಲ್ಲ ಮಕ್ಕಳದು ಏನೇನು ಹೇಳೋದೆಲ್ಲ ಹೇಳತ್ತಿದ್ರು ರೀ ಅವರು. ಇಲ್ಲಿ ನೋಡ್ರಿ ಅಕ್ಷತೆ ನೋಡ್ರಿ, ನನ್ನ ಮಗಳು ಅಮೀನ ಅಕ್ಷತೆ ಹಾಕ್ತಾರೆ, ನಾನು ಕೈಯಾಗ ಹಾಕ್ತೀನಿ ಹಿಡಿ ಅಂಥೇಳಿ ಆಕಿ ಕಡ್ಯಾಕ ತೆಗೆದು ಕೊಟ್ಟಾಳ್ರಿ. ಮತ್ತು ಈಗ ನೋಡ್ರಿ ಅಕ್ಕಿ ಕಾಳು ಹಾಕಿದೆವು ನೋಡ್ರಿ, ನಾವು ಹಾಕ್ತೇವೆ ನೋಡ್ರಿ. ಈಗ ನೋಡ್ರಿ ಫುಲ್ ಡಮ್ ಅನ್ನೋ ಪಟಾಕಿ ಸಿಡಿಲಿಕತ್ತಾವ. ಈಗ ನೋಡ್ರಿ ಎಷ್ಟು ಸುರ್ಸುರು ಬತ್ತಿ ಅದು ಹಾರಿಸಲ್ಕತ್ತಾರ ನೋಡ್ರಿ. ಈಗ ಕರೆಂಟ್ ಮ್ಯಾಗ ಮಾಡ್ಲಕತ್ತಾರ ರೀ ಎಲ್ಲರೂ. ಫೋಟೋಗ್ರಾಫರ್ ಫುಲ್ಲ ಮುಂದುವರ್ದಾರ ರೀ ಈಗ ಎಲ್ಲ ಥರ ಶಿಸ್ತು. ನೋಡ್ರಿ ಪಟಾಕಿ ಹಾರಿಸಿ, ಸುರ್ಸುರು ಬತ್ತಿ ಹಾರಿಸಿ ಸೆಲೆಬ್ರೇಟ್ ಮಾಡಿದ್ರು. ಮದುವೆಯಾಗಿ ಬಂದ ಅನುರಾಗದ ಅನುಬಂಧ, ಜೋಡಿಗೆ ಹಾರೈಸಿ ಎಲ್ಲರೂ. ನೋಡ್ರಿ ಅಕ್ಷತೆ ಬಿದ್ದ ಕೂಡ್ಲೇ ಎಲ್ಲರೂ ಪಟ ಎದ್ದು ಬಿಟ್ರಿ ಅಷ್ಟರು ಒಮ್ಮೆ. ನೋಡ್ರಿ ಗರ್ದಿ ಆಗ್ಬಿಡ್ತಾರೆ ಒಮ್ಮೆಗ್ಲೆ, ಎಲ್ಲರೂ ಜನ ಒಮ್ಮೆ ಎದ್ದು ಹೊಂಟ್ರು. ಹಂಗಾಗಿ ನಾನು ಹುಡುಗಿನ ತೊಗೊಂಡು ಹೊಂಟಿದ್ದೇನೆ ರೀ. ನೋಡ್ರಿ ಇಲ್ಲಿ 5 ಅಕ್ಕಿ ಕಾಳು ಹಾಕಲ್ಲಿ ಕಟ್ಟಿ ಇದು ರೀ, ಎಷ್ಟು ಶೃಂಗಾರ ಮಾಡ್ಯಾರ ನೋಡ್ರಿ ಅದನ್ನು. ಇಲ್ಲಿ ಇವರು ಹಾಡಕತ್ತಿದ್ರು ರೀ, ಅದೇನೇ ಹೇಳದ್ನಲ್ರಿ, ಮದುವೆಯಾಗಿ ಬಂದ ಅನುರಾಗದ ಅನುಬಂಧ ಅಂತೇಳಿ ಹಾಡ್ಲಾಕತ್ತಿದ್ದಾರೆ ರೀ ಅವರು. ಆದ್ರೆ ನಾವು ಇದು ಇದ್ದಿದ್ದಕ್ಕೆ ಕುಂದ್ರಿಸ್ಬೋದಿತ್ತು ರೀ. ಕಾಫಿ ರೇಟ್ ಆಗತ್ತಂತೇಳಿ ಒಟ್ಟು ಯಾವುದು ಕುಂದ್ರಸೋಕ್ಕಾಗಲ್ಲ ನೋಡ್ರಿ. ಇಲ್ಲಿ ನಾವು ನಮ್ಮ ಮನೆಯವರು ನಾವು ಕೂತಿದ್ದೆವು. ಸ್ವಲ್ಪ ಗದ್ದಲ ಇರ್ತೈತಿ, ಹುಡುಗರು ತೊಗೊಂಡು ಎಲ್ಲಿ ಹೋಗಮ್ಮ ಅಂತೇಳಿ ಅಂದ್ರಿ ರೀ. ಅವ್ರು ನೋಡ್ರಿ ಬಂದಾರ, ಇಲ್ಲಿನೂ ಬಂದು ಫೋನ್ ಆಡ್ಕೊತ ಹೆಂಗೆ ಕೂತಾರೆ. ನಾವು ಹಾಗಾಗಿ ಸ್ವಲ್ಪ ಕೂತು ಗಿಫ್ಟ್ ಎಲ್ಲ ಕೊಟ್ಟು ಅವ್ರ ಬಳಿ ಫೋಟೋ ತಗೊಂಡು ಬಂದೆವು ನೋಡ್ರಿ. ಇಲ್ಲಿ ಬಸವೇಶ್ವರದ್ದು ಗುರು ಬಸವೇಶ್ವರ ನೋಡ್ರಿ, ಇಲ್ಲಿ ಅಕ್ಕ ಮಹಾದೇವಿ ಮೂರ್ತಿ ಮಾಡಿಸಿಟ್ಟಾರೆ. ಫಸ್ಟ್ ಎಂಟ್ರಿ ಆಗುತ್ತೇನೆ ಐತ್ರಿ ಅಲ್ಲಿ
ಹೋಗಾಗ ನಾನು ಮಂದಿ ಕೂತಿದ್ರು ಅಂಥೇಳಿ ಇದು ಮಾಡಲಿಲ್ಲ. ಆಯ್ತು ಇಷ್ಟೆಲ್ಲ ಆಗಿಂದ ಬಂದೆವು ನೋಡ್ರಿ. ಊಟ ತಾಟ ಲೈನ್ ಭಾಳ ನೋಡಿ. ಊಟ ಗೀಟ ಮಾಡ್ಕೊಂಡು ಬಂದು